ದೇಶದಾದ್ಯಂತ 2026ರ ಡಿಜಿಟಲ್ ಜನಗಣತಿ ಪ್ರಕ್ರಿಯೆ ಆರಂಭವಾಗಿರುವ ಹಿನ್ನೆಲೆಯಲ್ಲಿ ಪಾವಗಡ ತಾಲೂಕಿನಲ್ಲೂ ಗಣತಿ ಕಾರ್ಯಕ್ಕೆ ಸಕಲ ಸಿದ್ಧತೆಗಳು ಪೂರ್ಣಗೊಂಡಿವೆ. ಏಪ್ರಿಲ್ 16ರಿಂದ ಮನೆ ಮನೆಗೆ ತೆರಳಿ ಗಣತಿ ಕಾರ್ಯ ಆರಂಭ ಮಾಡಲಿದ್ದಾರೆ. ಈ ಮಹತ್ವದ ಸಮೀಕ್ಷೆಯು ದೇಶದ ಜನಸಂಖ್ಯೆ ಹಾಗೂ ಜಾತಿ ಆಧಾರಿತ ವಿವರಗಳನ್ನು ಸಂಗ್ರಹಿಸುವ ಉದ್ದೇಶ ಹೊಂದಿದ್ದು, ನಾಗರಿಕರಿಗೆ ಆನ್ಲೈನ್ ಸ್ವಯಂ ಗಣತಿ ಮಾಡುವ ಅವಕಾಶವೂ ಕೂಡ ಏಪ್ರಿಲ್ 14ರವರೆಗೂ ಕಲ್ಪಿಸಲಾಗಿತ್ತು. ಈ ವಿಚಾರಕ್ಕೆ ಪಾವಗಡ ಪಟ್ಟಣದ ಒಯ್ಯರ್ ಕಾಲೇಜಿನಲ್ಲಿ ಫೀಲ್ಡ್ ತರಬೇತುದಾರರಿಂದ ಗಣತಿದಾರರಿಗೆ ಈಗಾಗಲೇ ಸಮಗ್ರ ತರಬೇತಿ ನೀಡಲಾಗಿದೆ. ಮೇ 14ರವರೆಗೂ ಅಂದರೆ 1 ತಿಂಗಳುಗಳ ಕಾಲ ಈ ಮನೆಗಣತಿ ಕಾರ್ಯ ನಡೆಯಲಿದ್ದು, ತಾಲೂಕಿನಲ್ಲಿ ಒಟ್ಟು 405 ಹಳ್ಳಿಗಳು ಮತ್ತು 365 ಗಣತಿ ಬ್ಲಾಕ್ಗಳನ್ನು ಗುರುತಿಸಲಾಗಿದೆ. ಪ್ರತಿ 700ರಿಂದ 800 ಜನಸಂಖ್ಯೆ ಅಥವಾ ಸುಮಾರು 200 ಮನೆಗಳನ್ನು ಒಂದು ಬ್ಲಾಕ್ ಆಗಿ ವಿಂಗಡಿಸಲಾಗಿದೆ. ಪ್ರತಿ ಬ್ಲಾಕ್ಗೆ ಒಬ್ಬ ಗಣತಿದಾರರನ್ನ ನೇಮಿಸಲಾಗಿದ್ದು, ಒಟ್ಟು 365 ಗಣತಿದಾರರು ಕಾರ್ಯನಿರ್ವಹಿಸಲಿದ್ದಾರೆ. ಇವರಲ್ಲಿ ಬಹುಪಾಲು ಶಿಕ್ಷಕರೇ ಆಗಿದ್ದಾರೆ. ಜೊತೆಗೆ 80 ಮೇಲ್ವಿಚಾರಕರನ್ನ ನಿಯೋಜನೆ ಮಾಡಲಾಗಿದ್ದು, ಪ್ರತಿ 6 ಗಣತಿದಾರರಿಗೆ ಒಬ್ಬ ಸೂಪರ್ವೈಸರ್ ವ್ಯವಸ್ಥೆ ಮಾಡಲಾಗಿದೆ. ಮಾಸ್ಟರ್ ಟ್ರೈನರ್ಗಳಿಂದ ಗಣತಿದಾರರಿಗೆ ವಿಶೇಷ ತರಬೇತಿ ನೀಡಲಾಗಿದ್ದು, ಮನೆಗಳಿಗೆ ಭೇಟಿ ನೀಡುವ ಅಧಿಕಾರಿಗಳು 33 ಪ್ರಶ್ನೆಗಳ ಆಧಾರದ ಮೇಲೆ ಮಾಹಿತಿಯನ್ನ ಸಂಗ್ರಹ ಮಾಡಲಿದ್ದಾರೆ. ಉದಾಹರಣೆಗೆ, ಮನೆ ಯಾವುದು, ಕುಟುಂಬ, ಹಾಗೆ ಕುಟುಂಬದಲ್ಲಿ ಎಷ್ಟು ಸಂಖ್ಯೆ ಇದ್ದಾರೆ, ಯಜಮಾನ, ಗಂಡ, ಹೆಣ್ಣ, ಹೀಗೆ ಆರಂಭ ಮಾಡ್ತಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಹಶೀಲ್ದಾರ್ ರವಿ ಅವರು ಮಾತನಾಡಿದ್ದು ಹೀಗೆ. ಈ ಸೆನ್ಸಸ್ ಮಾಡೋದಕ್ಕೆ ಯೂಸರ್ ಐ ಡಿ ಕೇಳುತ್ತೆ. ಆ ಯೂಸರ್ ಐ ಡಿ ಬಂದು ನಮ್ಮ ಫೋನ್ ನಂಬರ್ ಇರುತ್ತೆ. ನಮ್ಮ ಫೋನ್ ನಂಬರ್ ಹೊಡೆದ ತಕ್ಷಣ ಹಾಕಿದ ತಕ್ಷಣ ಅಪ್ಲೋಡ್ ಮಾಡಿದ್ರೆ ಅದು ನಮ್ಗೆ ಒಂದು OTP ಬರುತ್ತೆ. ಆ OTP ನಾವು ಅದರಲ್ಲಿ ಹಾಕಿ ಮುಂದುವರೆದ್ರೆ ಒಂದು 33 ಪ್ರಶ್ನೆ ಕೇಳುತ್ತೆ. ಅಂದ್ರೆ ಮನೆ ಯಜಮಾನ ಯಾರು, ಅವ್ರ ಗಂಡ ಹೆಣ್ಣ, ಮತ್ತೆ ಅವರು ವಾಸ ಇರೋ ಮನೆ ಯಾವುದು, RCC ಮನೆನಾ, ಗುಡಿಸಲು ಮನೆನಾ, ಮತ್ತೆ ಇಲ್ಲ ಮರದಿಂದ ಕಟ್ಟಿರೋ ಮನೆನಾ, ಈ ರೀತಿಯಾಗಿ ಹಲವಾರು ಪ್ರಶ್ನೆಗಳಿರುತ್ತೆ. ಈ ರೀತಿಯಾಗಿ 33 ಪ್ರಶ್ನೆ ಇರುತ್ತೆ. ಅವ್ರು ಗ್ಯಾಸ್ ಸ್ಟವ್ ಯೂಸ್ ಮಾಡ್ತಾರಾ, ಮನೆಗೆ ಕಾಂಕ್ರೀಟ್ ಹಾಕೋರ, ಈ ರೀತಿಯಾಗಿ ಒಂದಷ್ಟು 33 ಪ್ರಶ್ನೆಗಳಿರ್ತವೆ. ಆ 33 ಪ್ರಶ್ನೆಗಳನ್ನು ನಾವು ಆಯ್ಕೆ ಮಾಡಿ, ಸಿಂಪಲ್ ಆಗಿದೆ, ಆಯ್ಕೆ ಮಾಡಿಬಿಟ್ಟು ನಾವು ಅಪ್ಲೋಡ್ ಮಾಡಿದ್ರೆ ನಮಗೆ ಲಾಸ್ಟಲ್ಲಿ ಸೇವ್ ಆ್ಯಂಡ್ ಸೆಂಡ್ ಅಂತ ಬರುತ್ತೆ. ಅದು ಆಪ್ಷನ್ ಮಾಡಿದ್ರೆ ನಮಗೆ ಒಂದು ನಂಬರ್ ಬರುತ್ತೆ. ಅದನ್ನ ಸೇವ್ ಮಾಡಿ ಇಟ್ಕೋಬೇಕು. ಅದನ್ನ ಸೇವ್ ಮಾಡಿ ಇಟ್ಕೊಂಡಾದ್ಮೇಲೆ ನಮ್ಮ ಸರ್ಕಾರದ ವತಿಯಿಂದ ನಾವು ಏನು ಎನ್ಯುಮರೇಟರ್ ಅಂತ ಗಣತಿದಾರನಂತ ನೇಮಕ ಮಾಡಿದ್ದೀವಿ, ಅವರು 14ನೇ ತಾರೀಕಿನಿಂದ ಮುಂದಿನ ತಿಂಗಳು 15ನೇ ತಾರೀಕಿಂದ ಮುಂದಿನ ತಿಂಗಳು ಮೇ 14ನೇ ತಾರೀಕುವರೆಗೂ ಅವರೇ ಮನೆ ಮನೆಗೂ ಬಂದು ಈ ಗಣತಿ ಕಾರ್ಯನ ಮಾಡ್ತಾರೆ. ಅಲ್ಲೂ ಕೂಡ ಅಷ್ಟೇ ಸಾರ್ವಜನಿಕರು ಅವರು ಏನು ನಿಮ್ಮನ್ನ ಪ್ರಶ್ನೆಗಳು ಕೇಳ್ತಾರೆ, 33 ಪ್ರಶ್ನೆಗಳು, ಆ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಎಲ್ಲೂ ಕೂಡ ನೀವು OTP ಕೊಡೋ ಹಾಗಿಲ್ಲ, ನಿಮ್ಮ ಆಧಾರ್ ನಂಬರ್ ಕೊಡೋ ಹಾಗಿಲ್ಲ, ಏನೂ ಇಲ್ಲ. ತುಂಬ ಸಿಂಪಲ್ ಇದೆ ಇದು. ಅವ್ರು ಬಂದು ಏನು ಪ್ರಶ್ನೆಗಳಿರ್ತದೆ ಅದಕ್ಕೆ ಉತ್ತರ ಕೊಡಿ. ಅವರು ಅದನ್ನು ಮಾಹಿತಿನ ತುಂಬಿ ಅಪ್ಲೋಡ್ ಮಾಡ್ತಾರೆ. ಏನು ಮತ್ತೆ ಇವಾಗ ಸೆಲ್ಫ್ ಎನ್ಯುಮರೇಷನ್ ಅಂತ ಸ್ವಯಂ ಪ್ರೇರಿತವಾಗಿ ನಾವು ಗಣತಿ ಮಾಡ್ಕೊತೀವಲ್ಲ, ಅದು ಕೂಡ ಅಷ್ಟೇ. ಅವ್ರು ಬಂದಾಗ ನೀವು ಆ ನಂಬರ್ ಕೊಟ್ಟರೆ ಅವ್ರೇನು ಮಾಡ್ತಾರೆ, ಮತ್ತೊಮ್ಮೆ ಅದನ್ನೆಲ್ಲ ವೆರಿಫೈ ಮಾಡಿ ಕನ್ಫರ್ಮ್ ಮಾಡಿಕೊಂಡು ಅದನ್ನು ಅಪ್ರೂವ್ ಮಾಡ್ತಾರೆ. ಈ ಕಾರ್ಯನ ಎಲ್ಲರೂ ನಾವು ಕಂಪಲ್ಸರಿಯಾಗಿ ಮಾಡಬೇಕಾಗುತ್ತೆ. ಇದರಲ್ಲಿ ಯಾವುದೇ ರೀತಿಯಾದಂಥ ತೊಂದರೆಗಳಿಲ್ಲ, ಏನೇ ಬೇರೆ ಬೇರೆ ಉದ್ದೇಶಗಳೇನೂ ಇಲ್ಲ. ನಮ್ಮ ಜನಗಣತಿ ಅಂದರೆ ನಮ್ಮ ಜನಸಂಖ್ಯೆ ಎಷ್ಟಿದೆ ಅಂತ ಹೇಳ್ಬಿಟ್ಟು ಪ್ರತಿ 10 ವರ್ಷಕ್ಕೊಮ್ಮೆ ನಡೀತದೆ. 2011ರಲ್ಲಿ ನಡೀತು, ಮತ್ತು ಈಗ ನಡೀತಾ ಇದೆ. ತಾವೆಲ್ಲ ಸಾರ್ವಜನಿಕ ಸಹಕಾರ ಕೊಟ್ಟು ಈ ಗಣತಿ ಕಾರ್ಯನ ಸುಸೂತ್ರವಾಗಿ ನಡೆಯೋದಕ್ಕೆ ಸಹಕಾರ ಕೊಡಬೇಕು ಅಂತ ಹೇಳ್ಬಿಟ್ಟು ಪಾವಗಡ ಜನತೆಯನ್ನು ಕೇಳ್ಕೊಳ್ತೇನೆ. ಧನ್ಯವಾದಗಳು.